ग्रीव साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಪುಣ್ಯಾತ್ಮರೇ, ತಮಗೆ ಹೇಳಿದೇನೆಂದರೆ ನೀವು ವಿದ್ಯಾರ್ಥಿಗಳು ಮತ್ತು ಫೈನಲ್ ಎಕ್ಸಾಮ್ ತನಕ ವಿದ್ಯಾರ್ಥಿಗಳು ತಮ್ಮ ಸಿಲೆಬಸ್ಸನ್ನು ಮನನ ಮಾಡುತ್ತಲೇ ಇರಬೇಕಾಗುತ್ತದೆ. ಇಲ್ಲವಾದರೆ ಮತ್ತೆ ಮರೆತು ಹೋಗುತ್ತದೆ. ಎಕ್ಸಾಮ್ನಲ್ಲಿ ವಿಚಲಿತರಾಗುತ್ತಾರೆ. ಎಲ್ಲಿಯವರೆಗೆ ತಾವು ಪ್ರಪಂಚದಲ್ಲಿ ಇರುತ್ತೀರೋ ಅಲ್ಲಿಯವರೆಗೆ ತಾವು ವಿದ್ಯಾರ್ಥಿಗಳು. ಯಾವಾಗ ತಮ್ಮ ಶರೀರ ಬಿಡುವುದು ಆಗ ತಮ್ಮ ಪರೀಕ್ಷೆ ಆರಂಭವಾಗುವುದು. ನಿನ್ನೆಯೂ ಹೇಳಲಾಗಿತ್ತು. ಮತ್ತು ತಾವು ನೋಟ್ ಮಾಡುತ್ತಾ ಇರಬೇಕು, ಏಕೆಂದರೆ ಹೊಸಬರು ಕೂಡ ಬರುತ್ತಾರೆ. ಶರೀರ ಬಿಟ್ಟ ಮೇಲೆ ತಮ್ಮ ಸೂಕ್ಷ್ಮ ಶರೀರವಿರುತ್ತದೆ. ಈ ಶರೀರವಂತೂ ಇದ್ದು ಬಿಡುತ್ತದೆ ಇಲ್ಲಿ. ಈ ಶರೀರದ ಮಾಧ್ಯಮದಿಂದ ನಾವು ಹೇಗೆ ಅಭ್ಯಾಸ ಪ್ರಾಕ್ಟೀಸ್ ಮಾಡಿದ್ದೇವೆ, ಎಷ್ಟು ಭಕ್ತಿಯನ್ನು ಸಂಪಾದಿಸಿದ್ದೇವೆ, ಅದು ಸೂಕ್ಷ್ಮ ಶರೀರದಲ್ಲಿ ಉಳಿದು ಬಿಡುತ್ತದೆ. ಅದೇ ಸ್ವಭಾವ, ಅದೇ ಕ್ರಿಯೆಗಳು, ಅದೇ ಭಾವ ಮತ್ತೆ ಮುಂದುವರಿದು ನಾವು ಯಾವಾಗ ಇಲ್ಲಿಂದ ಹೊರಡುತ್ತೇವೆ ಆವಾಗ ನಮ್ಮ ಪರೀಕ್ಷೆಯಾಗುತ್ತದೆ. ಆಗ ಆ ಸಮಯದಲ್ಲಿ ಈ ಜ್ಞಾನ ತಮಗೆ ನೆನಪಿರುವುದು. ಆಗ ಕಾಲನ್ನು ತಮ್ಮನ್ನು ವಿಚಲಿತಗೊಳಿಸಲಾರನು. ಈಗ ನಿಮಗೆ ತೋರಿಸುತ್ತೇವೆ ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 1 ಮತ್ತು ಮಂತ್ರ ಸಂಖ್ಯೆ 8 ಮತ್ತು 9ರಲ್ಲಿ. ಅಂತೆ ನಿನ್ನೆ ಕೂಡ ತೋರಿಸಲಾಗಿತ್ತು. ಇದು ನೋಡಿ, ಪ್ರಕಾಶಕರು ಸಾರ್ವದೇಶಿಕ್ ಆರ್ಯ ಪ್ರತಿನಿಧಿ ಸಭಾ, ಮಹರ್ಷಿ ದಯಾನಂದ ಭವನ, ರಾಮಲೀಲಾ ಮೈದಾನ, ಹೊಸದಿಲ್ಲಿ. ಇದು ಇವರು ಅಂತೆಯೇ ತಪ್ಪು ಹೇಳಿದ್ದಾರೆ. ಇಲ್ಲಿ ಮಹರ್ಷಿ ದಯಾನಂದ ಕೃತಿಕಾರರಲ್ಲ. ಈ ಹೆಸರು, ಈ ಮುದ್ರೆ ಹೀಗೆ ಹಾಕುತ್ತಿದ್ದರು ಇವರದು. ಏಕೆಂದರೆ ಎಲ್ಲಿ ಮಹರ್ಷಿ ದಯಾನಂದರ ಹೆಸರು ಬರೆಯುವರೋ ಆಗ ಈ ವೇದ ಪುಸ್ತಕ ಮಾರಾಟವಾಗುತ್ತಿತ್ತು. ಇವರು ಅಂಗಡಿ ತೆರೆದಿಟ್ಟಿದ್ದರು. ಈ ಅಡ್ಡಾದಿಡ್ಡಿ ಅಜ್ಞಾನ ಮಾಡಿ ಯದ್ವಾತೊದ್ದ ಮಾಡಿ ವೇದಗಳ ಅನುವಾದ. ಮತ್ತು ಎಲ್ಲಿ ಇವನ ಮಹರ್ಷಿಯ ಮುದ್ರೆ ಹಾಕಿದ್ದು ಸಿಕ್ಕಿತ್ತು ಆಗ ಅವರೆಲ್ಲ ಕೊಂಡುಕೊಂಡರು, ಬುದ್ಧಿವಂತ ಜನರು. ಇಲ್ಲವಾದರೆ ಅವರು ಕೊಳ್ಳುತ್ತಿರಲಿಲ್ಲ. ಮುದ್ರಕರು ಪ್ರಿನ್ಸ್ ಆಫ್ಸೆಟ್ ಪ್ರಿಂಟರ್ಸ್, 1510 ಪಟೌದಿ ಹೌಸ್, ದರಿಯಾಗಂಜ್, ಹೊಸದಿಲ್ಲಿ. ಈಗ ಈ ಕಾನ್ಸೆಪ್ಟ್ ಕ್ಲಿಯರ್ ಮಾಡಬೇಕಾಗಿದೆ. ಏಕೆಂದರೆ ಈ ಪ್ರಶ್ನೆ ಮಧ್ಯದಲ್ಲಿ ಬಂದುಬಿಡ್ತು. ಅಂದರೆ ಈ ದಯಾನಂದರ ಅನುವಾದಿತ ಅಲ್ಲ 9ನೇ ಮಂಡಲ, 9 ಮತ್ತು 10ನೇದು. ಈಗ ತಮಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಮಾಡುತ್ತೇವೆ. ಅಂದರೆ ಇದೇನು ಇವರು ತಪ್ಪು ಮಾಡಿದ್ದಾರೆ, ಬರೆದಿದ್ದಾರೆ. ಇದರಲ್ಲಿ ಮಹರ್ಷಿ ದಯಾನಂದ ಸರಸ್ವತಿ ಕೃತರು. ಈ ದಯಾನಂದರ ಅನುವಾದ ಇಲ್ಲ ಇದರಲ್ಲಿ. ಇದರಿಂದ ಸ್ಪಷ್ಟವಾಗುವುದು. ಇದು ನೋಡಿ, ಇವರೊಬ್ಬರು ಮಹಾತ್ಮರು. ಶ್ರೀಪಾದ್ ದಾಮೋದರ್ ಸಾತವಲೇಕರ್, ಋಗ್ವೇದ ಭಾಷ್ಯಂ. ಭಾಷ್ಯಕಾರರು ಮಹರ್ಷಿ ದಯಾನಂದ ಸರಸ್ವತಿ. ಋಗ್ವೇದದ ಕೇವಲ 1 ರಿಂದ 6 ಮಂಡಲ ತನಕ ಇವರು ಅನುವಾದಗೊಳಿಸಿದರು ಅಷ್ಟೇ. ಇದರ ನಂತರ ಇವರ ಮೃತ್ಯುವಾಯಿತು. ಅದರ ಬಳಿಕ ಶ್ರೀಪಾದ್ ದಾಮೋದರ್ ಸಾತವಲೇಕರ್. ಸಾತವಲೇಕರರು 7 ರಿಂದ ಹಿಡಿದು 10 ಮಂಡಲ ತನಕ ಅನುವಾದ ಮಾಡಿದ್ದಾರೆ. ಇವರು ಸುಳ್ಳರು ಬಹಳ ಇದ್ದರು. ಈ ಆರ್ಯ ಸಮಾಜದ ಆಚಾರ್ಯರು. ಇವರು ಸುಳ್ಳಿನ ಸಹಾಯದಿಂದಲೇ ತಮ್ಮ ಅಂಗಡಿ ನಡೆಯಿಸಿಟ್ಟಿದ್ದರು. ಈ ಆರ್ಯ ಸಮಾಜದ ಆಚಾರ್ಯರು ಖಂಡಿತವಾಗಿಯೂ ಸುಳ್ಳರು. ಇದು ತಮ್ಮೆದುರಲ್ಲಿ ಇದೆ. ಇವರು ತಮ್ಮ ಅಂಗಡಿಯನ್ನು ನಡೆಯಿಸಿಟ್ಟಿದ್ದಾರೆ. ಈ ವೇದಗಳನ್ನು, ಸತ್ಯಾರ್ಥ ಪ್ರಕಾಶವನ್ನು ಮಾರಿ ಮತ್ತಿವರು ತಮ್ಮ ಈ ಕೆಲಸವನ್ನು ನಡೆಸುತ್ತಿದ್ದರು. ಮತ್ತು ಯಾವಾಗ ಇವರ ಗುಟ್ಟನ್ನು ಈ ದಾಸನು ತೆರೆದಿಟ್ಟನೋ ಇವರಿಗೆ ಉರಿ ಹತ್ತಿಬಿಟ್ಟಿತು. ಇವರು ಯೋಚಿಸಿದರು, ನಿಮ್ಮ ಅಂಗಡಿ ಮುಚ್ಚುವುದು. ಈ ಕರೋಂಥ ಕಾಂಡ ಮಾಡಿಸಿದರು, ನಾಶ ಮಾಡಿಸಿದರು. ಇವರಂತೂ ಜನತೆಯ ನಾಶಕರು. ಇವರು ಮೊದಲಿಂದಲೇ ಮಾಡುತ್ತಾ ಬಂದಿದ್ದಾರೆ. ಆದರೆ ಈಗ ವರ್ತಮಾನದಲ್ಲಿ ಇಂದಿನಿಂದ 600 ವರ್ಷಗಳ ಮೊದಲಿನಂತಹ ಮಾನವರಿಲ್ಲ. ಬಹಳ ಬುದ್ಧಿಯುಳ್ಳವರಾಗಿದ್ದಾರೆ ಮತ್ತು ಪ್ರತಿಯೊಬ್ಬ ಮನುಷ್ಯನ ತಂತ್ರವನ್ನು ಅರಿಯುತ್ತಾನೆ. ಮಾತಾಡುತ್ತಲೇ ವಿಮರ್ಶೆ ಮಾಡುತ್ತಾನೆ. ಈತ ಏನು ಹೇಳುತ್ತಿದ್ದಾನೆ, ಈತನ ಉದ್ದೇಶ ಏನಿರಬಹುದು. ಈಗ ಋಗ್ವೇದ ಮಂಡಲ ಸಂಖ್ಯೆ 9 ಪುನಃ ತೋರಿಸ್ತೇವೆ. ಅದರಲ್ಲಿ ಏನು ಅನುವಾದ ಮಾಡಲಾಗಿದೆ. ಒಂದು ವೇಳೆ ಈ ಮಹರ್ಷಿ ದಯಾನಂದ ಇದರ ಅನುವಾದ ಮಾಡಿದ್ದರೆ ಇದರ ನಾಶ ಮಾಡುತ್ತಿದ್ದ. ಖಂಡಿತವಾಗಿಯೂ ಏನು ಅರಿವಿಗೆ ಬರಲು ಬಿಡ್ತಿರಲಿಲ್ಲ. ಕೃತಜ್ಞತೆ. ಇವನು ಬೇಗ ಹೋಗಿಬಿಟ್ಟ 59 ವರ್ಷಗಳ ವಯಸ್ಸಿನಲ್ಲಿ. ತದನಂತರ ಪುನಃ ಇವರು ಬೇರೆ ಆಚಾರ್ಯರು ಸೇರಿಕೊಂಡು ಅಲ್ಪ ಸ್ವಲ್ಪ ಸರಿ ಅನುವಾದ ಮಾಡಿದರು. ಅದನ್ನು ಇಂದು ನಾವು ನಿಮಗೆ ತಿಳಿಸಲು ಅನುಕೂಲವಾಗುತ್ತಿದೆ. ಇಲ್ಲವಾದರೆ ದಾಸನಿಗಂತೂ 100% ವಿಶ್ವಾಸವಿತ್ತು. ಏನೆಂದರೆ ಆ ಮಾಲೀಕನು ಏನು ವಚನಗಳನ್ನು ಹೇಳಿದ್ದರೂ ಅದು ಫೈನಲ್ ಎಂದು.
ಮತ್ತು ಯಾವ ಮಹಾಪುರುಷರು ಪರಮಾತ್ಮನನ್ನು ನೋಡಿದ್ದರು ಅಂದರೆ ಆದರಣೀಯ ಗರೀಬ್ದಾಸ್ ಸಾಹೇಬರು, ಊರು ಚುಡಾನಿ, ಜಿಲ್ಲೆ ಝಜ್ಜರ್, ಹರಿಯಾಣದವರು. ಇವರಿಗೂ ಪರಮೇಶ್ವರರು ಬಂದು ಸಿಕ್ಕಿದ್ದರು. ಹೀಗೆಯೇ ಮೂರನೇ ಸ್ಥಿತಿಯಲ್ಲಿ ಜೀವಂತ ಮಹಾತ್ಮನ ರೂಪದಲ್ಲಿ ಬಂದಿದ್ದರು. ಹೇಗೆಂದರೆ ಶ್ರೀನಾನಕ ದೇವರಿಗೂ ಸಿಕ್ಕಿದಂತೆ. ಹೀಗೆಯೇ ಆದರಣೀಯ ದಾದು ಸಾಹೇಬರಿಗೂ ಸಿಕ್ಕಿದ್ದರು. ಹಾಗೇನೆ ಆದರಣೀಯ ಘೀಸಾದಾಸ್ ಸಾಹೇಬರಿಗೆ ಸಿಕ್ಕಿದ್ದರು, ಖೇಕಡಾದವರಿಗೆ, ಈಗಿನ ಉತ್ತರ ಪ್ರದೇಶದ ಮೀರತ್ ಜಿಲ್ಲೆಯಲ್ಲಿ. ಅದೇ ರೀತಿ ಆದರಣೀಯ ಮಲುಕ್ದಾಸ್ ಸಾಹೇಬರಿಗೂ ಸಿಕ್ಕಿದ್ದರು. ಮಲುಕ್ದಾಸರು ಅರೋಡಾ ಜಾತಿಯಿಂದಾಗಿದ್ದರು, ಖತ್ರಿ ಜಾತಿಯಿಂದ. ಮತ್ತು ಆದರಣೀಯ ಧರ್ಮದಾಸ ಸಾಹೇಬರಿಗೂ ಸಿಕ್ಕಿದ್ದರು. ಇವರು ಧನಿಕರಾಗಿದ್ದರು. ಮತ್ತು ಆದರಣೀಯ ಸ್ವಾಮಿ ರಾಮಾನಂದರಿಗೂ ಸಿಕ್ಕಿದ್ದರು. ಇವರು ಬ್ರಾಹ್ಮಣ ಪಂಡಿತರಾಗಿದ್ದರು. ಹೀಗೆಯೇ ಲೀಲೆಯಾಡುತ್ತಾರೆ ಪರಮಾತ್ಮ. ತನ್ನ ಸತ್ಯಲೋಕದಿಂದ ಹೊರಟು ಬರುತ್ತಾರೆ. ಅವರು ಮೂರನೇ ಸ್ಥಿತಿಯಿಂದ ಬಂದರು. ಈ ರೀತಿ ಬಂದರು ಮತ್ತು ಲೀಲೆ ಮಾಡಿ ಹೊರಟು ಹೋದರು. ಈಗ ತೋರಿಸ್ತೇವೆ ನಾವು ನಿಮಗೆ. ಪರಮಾತ್ಮ ಸಶರೀರವಾಗಿದ್ದಾರೆ. ಇದು ಅದೇ ಋಗ್ವೇದ ಮಂಡಲ ಸಂಖ್ಯೆ 9, 10. ಮಹರ್ಷಿ ದಯಾನಂದ ಎಂದು ಇದನ್ನು ತಪ್ಪು ಬರೆದಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕೂಡ ಪ್ರಕಾಶಕರು ಸಾರ್ವದೇಶಿಕ ಆರ್ಯ ಪ್ರತಿನಿಧಿ ಸಭಾ, ಮಹರ್ಷಿ ದಯಾನಂದ ಭವನ, ರಾಮಲೀಲಾ ಮೈದಾನ, ಹೊಸದಿಲ್ಲಿ. ಇದು ತಪ್ಪು ಬರೆದಿದ್ದಾರೆ ಇವರು. ಮಹರ್ಷಿ ದಯಾನಂದ ಸರಸ್ವತಿ ಕೃತಿಕಾರರು ಎಂದು 9 ಮತ್ತು 10 ಮಂಡಲ ಮಹರ್ಷಿ ದಯಾನಂದರದು ಅಲ್ಲ. 7ರಿಂದ ಹಿಡಿದು 10ರ ತನಕ ಬೇರೆ ಯಾರೋ ಆಚಾರ್ಯರು ಮಾಡಿದ್ದಾರೆ. ಮುದ್ರಕರು ಪ್ರಿನ್ಸ್ ಆಫ್ ಸೆಟ್ ಪ್ರಿಂಟರ್ಸ್, 1510, ಪಟೌದಿ ಹೌಸ್, ದರಿಯಾಗಂಜ್, ಹೊಸದಿಲ್ಲಿಯಿಂದ. ಇದರ 9ನೇ ಮಂಡಲದ್ದು ತಾವು ನೋಡಿದಂತೆ ಇದು ಅಥ ನವಂ ಮಂಡಲಂ, ಋಗ್ವೇದದ 9ನೇ ಮಂಡಲ. ಮತ್ತಿದು ಪ್ರಥಮ ಸೂಕ್ತಿಯಾಗಿದೆ ಮತ್ತು ಪ್ರಥಮ ಮಂತ್ರ ಆಗಿದೆ. ಇದರಲ್ಲಿ ಇವರು ಹೇಳಿದ್ದಾರೆ ಸೋಮ ಅಂದರೆ ಹೇ ಪರಮಾತ್ಮನ್. ಈಗ 2ನೇ ಮಂತ್ರ, ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 1 ಮತ್ತು ಮಂತ್ರ ಸಂಖ್ಯೆ 2. ಒಂದು ತಾವು ಓದಿದ್ದೀರಿ, ಇದು 2. ಇದರಲ್ಲೂ ಹೇ ಪರಮಾತ್ಮನ್. ಈಗ 3ನೇ ಮಂತ್ರದಲ್ಲಿ ಹೇ ಪರಮಾತ್ಮನ್. ಇದು 4ನೇ ಮಂತ್ರದಲ್ಲಿ ಹೇ ಪರಮಾತ್ಮನ್. ಈ ದಾಸ ತಮಗೆ ಏನು ತಿಳಿಸಲು ಬಯಸುತ್ತಾನೆ ಇದು ನೋಡಿ. 5ರಲ್ಲಿ ಹೇ ಪರಮಾತ್ಮನ್ ಮತ್ತು ಇದೇ ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 1ರ ಮಂತ್ರ ಸಂಖ್ಯೆ ಮತ್ತು 6ರಲ್ಲಿಯೂ ಕೂಡ ಹೇ ಪರಮಾತ್ಮನ್. ಈಗ ಈ ದಯಾನಂದ ಸರಸ್ವತಿ ಪರಮಾತ್ಮನನ್ನು ನಿರಾಕಾರನೆಂದು ಹೇಳುತ್ತಿದ್ದ. ಇದಕ್ಕಾಗಿ ವೇದಗಳ ಅನುವಾದ ಮಾಡುವ ಸಮಯದಲ್ಲಿ ಇವರಿಗೆ ನೆನಪುವಂತು ಈ ಆಚಾರ್ಯರಿಗೆ. ಏನೆಂದರೆ, ಓಹೋ, ಇಲ್ಲಿ ಭಗವಂತ ಬರೆದಾಯಿತು, ಮುಂದೆ ಸಾಕಾರ ಬರೆಯಲಾಗಿದೆ. ಆಗ ಇಲ್ಲಿ ಬದಲಾಯಿಸಿದರು. 7ನೇದರಲ್ಲಿ ಇವರು ಮಾತು ಬದಲಿಸಿದರು, ಲ್ಯಾಂಗ್ವೇಜ್ ಬದಲಿಸತೊಡಗಿದರು. ಆ ಪುರುಷನಿಗೆ ಇಲ್ಲಿ ಬರೆಯಬೇಕಿತ್ತು, ಆ ಪರಮಾತ್ಮನಿಗೆ. ಇಲ್ಲಿ ಮುಂದೆ ನೋಡಿ, 8ರಲ್ಲಿ ಕೂಡ ಭಾಷೆ ಬದಲಾಯಿಸಿದರು ಇವರು. ಇದು ಆ ಪುರುಷನಿಗೆ, ಇಲ್ಲಿ ಬರೆಯಬೇಕಿತ್ತು ಆ ಪರಮಾತ್ಮನಿಗೆ. ಏಕೆಂದರೆ ಮುಂದೆ ಸತತ 6ರಲ್ಲಿ ಪರಮಾತ್ಮ ಪರಮಾತ್ಮ ಹೇಳುತ್ತಿದ್ದಾರೆ. ಇಲ್ಲಂತೂ ಲೇಖನಿ ಹೇಗೆ ನಿಂತು ಹೋಯಿತು ಅವರದು. ಏಕೆಂದರೆ ಇವರು ಬಯಸ್ತಿರ್ಲಿಲ್ಲ ಜನತೆಗೆ ಸತ್ಯತೆ ತಿಳಿಯಲೆಂದು. ಆದರೆ ಎಲ್ಲಿವರೆಗೆ ಮುಚ್ಚಿಡುತ್ತಾರೆ? चोर चुरावे तुंबड़ी गड्ढे पानी में वह गड्ढे व ऊपर आवे न सच्चाई छानीना. ಆ ಪರಮಾತ್ಮನಿಗೆ ಉಗ್ರಗತಿಗಳು ಅಂದರೆ ವಿಶೇಷ ಪರಿಸ್ಥಿತಿಗಳು ಪ್ರೇರಣೆಗೊಳಿಸುತ್ತವೆ. ಅಂತೆಯೇ ಯಾವಾಗ ಪರಮೇಶ್ವರರು ಬಂದರು ಕಬೀರರು, ಆವಾಗ ಬೆಂಕಿ ಉರಿಯುವ ಪರಿಸ್ಥಿತಿ ಇತ್ತು. ಯಾರೂ ಭಕ್ತಿಯನ್ನು ಅರಿತಿರಲಿಲ್ಲ. ಭೂತ ಪ್ರೇತಗಳ ಪೂಜೆ ಪ್ರಾರಂಭಿಸಿದ್ದರು. ಆ ಪರಮಾತ್ಮನಿಗೆ ಉಗ್ರಗತಿಗಳು ಪ್ರೇರೇಪಿಸುತ್ತವೆ. ಮತ್ತು ಪ್ರಕಾಶಮಾನ ಶರೀರಕ್ಕೆ, ತೇಜೋಮಯ ಶರೀರಕ್ಕೆ ಆ ಪುರುಷ ಅಂದರೆ ಆ ಪರಮಾತ್ಮ ಪ್ರಾಪ್ತನಾಗುತ್ತಾನೆ. ತೇಜೋಮಯ ಶರೀರ ಧಾರಣೆ ಮಾಡುತ್ತಾರೆ. ಅವನದು ತೇಜೋಮಯ ಶರೀರವಾಗುತ್ತದೆ. ಮುಂದೆ ನೋಡಿ, ಈಗ ಇಲ್ಲಿ ಬರೆದಿದೆ, ಅವುಗಳಲ್ಲಿ 3 ಪ್ರಕಾರಗಳಲ್ಲಿ ತ್ರಿಧಾತು 3 ಪ್ರಕಾರಗಳಿಂದ ಬೇರೆಯವರನ್ನು ಉದ್ಧಾರ ಮಾಡುವ ಅಂದರೆ ಬೇರೆಯವರ ಕಲ್ಯಾಣ ಮಾಡುವಂಥ ಮಧುಮಯ ಶರೀರ ಸಿಗುತ್ತದೆ. 3 ಪ್ರಕಾರಗಳಲ್ಲಿ ಶರೀರ ಧಾರಣೆ ಮಾಡುತ್ತಾನೆ. ಅವುಗಳಲ್ಲಿ 1 ಪ್ರಕಾರ ಅಂದರೆ ಆ ಶಿಶು ರೂಪದಲ್ಲಿ ಬರುತ್ತಾರೆ. ಅದರ ಬಗ್ಗೆ ಇಲ್ಲಿ ವರ್ಣನೆ ಕೊಡಲಾಗಿದೆ. ಅಂದರೆ ಯಾವಾಗ ಆ ಪರಮಾತ್ಮ ಶಿಶುರೂಪದಲ್ಲಿ ಪ್ರಕಟನಾಗಿ ಲೀಲೆ ಮಾಡುತ್ತಾನೆ, ಆಗ ಕಡಸು ಹಸು ಅವನ ಪೋಷಣೆ ಮಾಡುತ್ತದೆ. ಕಡಸು ಹಸುಗಳ ಹಾಲಿನಿಂದ ಪರಮಾತ್ಮನ ಲೀಲೆಯಾಗುತ್ತದೆ, ಪೋಷಣೆಯದು. ಅಂದರೆ ಆ ಸೋಮಂ ಅಂದರೆ ಸೋಮ ಸ್ವಭಾವವುಳ್ಳ ಶ್ರದ್ಧಾಳು ಪುರುಷನಿಗೆ ಇಲ್ಲಿಂದ ಪುರುಷ ಬರೆಯಲು ಆರಂಭಿಸಿದರು. ಪುರುಷ ಅಂದರೆ ಹಾಗಂತೂ ಪರಮಾತ್ಮನೆಂದಾಗುತ್ತದೆ. ಆದರೆ ಇವರ ಉದ್ದೇಶ ಇಲ್ಲಿ ಕೇವಲ ಒಂದು ಸಿಂಪಲ್ ಮನುಷ್ಯನೆಂದು ಸಿದ್ಧಪಡಿಸಲು ಬಯಸಿದರು. ಶ್ರದ್ಧಾಳು ಎಂದು ಬರೆದು ಬಿಟ್ಟರು ಆ ಪರಮೇಶ್ವರನನ್ನು. ಓಹೋ, ಆ ಶಿಶುಂ ಇದರ ಅರ್ಥವೇ ಮಾಡಿಲ್ಲ. ಶಿಶುಂನದು ಶಿಶುವಿನ ರೂಪದಲ್ಲಿ ಪ್ರಕಟರಾಗುತ್ತಾರೆ ಆ ಸಮಯದಲ್ಲಿ. ಇಲ್ಲಿ ಬರೆಯಬೇಕಿತ್ತು ಆ ಶಿಶು ರೂಪದಲ್ಲಿ ಪ್ರಕಟ ಪರಮಾತ್ಮನ. ಇವರು ಕುಮಾರ ಅವಸ್ಥೆಯಲ್ಲಿಯೇ ಅಧನ್ಯ ಅಂದರೆ ಗರ್ಭ ಧರಿಸದ
ಅಭಿ ಅಂದರೆ ಎಲ್ಲ ಪ್ರಕಾರಗಳಿಂದ, ಅಂದರೆ ಪೂರ್ಣ ರೂಪದಲ್ಲಿ ಕುಮಾರಿ ಅಂದರೆ ಕಡಸು. जाके संग बैल नहीं लागा. ಆಕಳಿನ ಕರು ಯಾವುದು ಹಾಲು ಕುಡಿಯುವುದನ್ನು ಬಿಟ್ಟಿರುವಂಥದ್ದು ಮತ್ತು ಎಂದೂ ಎತ್ತಿನಿಂದ ಗೂಳಿಯಿಂದ ಟಚ್ ಆಗದಿರುವಂಥದ್ದು, ಅದನ್ನು ಕುಮಾರಿ ಎಂದು ತಿಳಿಯಿರಿ. ಅಂಡರ್ಸ್ಟುಡ್ ಆಯಿತು? ಕುಮಾರಿ ಶಬ್ದ ಕಡಸು ಹಸು. ಅಭಿ ಅಧನ್ಯ ಅಂದರೆ ಖಂಡಿತ ಕ್ಲಿಯರ್ ಇದೆ, ಇದನ್ನು ತಿಳಿಯಿರಿ. ಕುಮಾರಿ ಧೇನವಂದರೆ ಗೋವುಗಳು, ಧೇನವಂದರೆ ಆಕಳುಗಳು. ಗೋವುಗಳು ತೃಪ್ತಿಪಡಿಸುತ್ತವೆ, ಆತನ ಪಾಲನೆಯ ಲೀಲೆಯನ್ನು ಮಾಡುತ್ತವೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.